ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಂತೂ ಇಂತೂ ಒಂದಂತೂ ಸಾಬೀತಾಯ್ತು ನೋಡ್ರಿ, ಒಳ್ಳೆಯವ್ರಿಗೆ ಒಳ್ಳೇದನ್ನ ಬಯಸುವವ್ರಿಗೆ ಇದು ಕಾಲ ಅಲ್ಲ ಅಂತ ಹೇಳಿ. ಮಹಿಳಾ ಮೀಸಲಾತಿ ಮಸೂದೆಗ ಲೋಕಸಭೆದಾಗ ಸೋಲಾಗೈತಿ. ಮಸೂದೆ ಅಂಗೀಕಾರ ಆಗ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಮತಗಳು ಬೀಳಲಿಲ್ಲ. ಒಂದ್ ಅರ್ಥದಾಗ ಹೇಳ್ಬೇಕಂದ್ರ ಒಂದಿಷ್ಟು ವಿರೋಧ ಪ್ರತಿಭಟನೆ ಇದ್ದಿದ್ದು ಗೊತ್ತಿತ್ತು. ಆದ್ರೆ ಯಾರೆಲ್ಲಾ ಈ ಮಸೂದೆಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು ಅವರೇ ಹಿಂದೆ ಸರಿದು ವಿರುದ್ಧ ಮತ ಚಲಾಯಿಸಿ ದ್ರೋಹ ಮಾಡಿಬಿಟ್ಟಾರ. ಇಂಡಿ ಒಕ್ಕೂಟ ಕಾಂಗ್ರೆಸ್ನವರಂತೂ ಇಂಥ ಮಹಿಳಾ ವಿರೋಧಿ ಧೋರಣೆ ತೋರ್ತಾರಂತ ಅನ್ಕೊಂಡಿರ್ಲಿಲ್ಲ. ಇದೊಂಥರ ಕರಾಳ ದಿನ ಅಂತ ಹೇಳಬಹುದು. ಆದ್ರೆ ವಿಚಿತ್ರ ಅನ್ಸೋದು ಏನಂದ್ರ, ನಮ್ಮ ರಾಜ್ಯದಾಗ ಅಧಿಕಾರಕ್ಕೆ ಬರೋ ಟೈಮ್ನಾಗ ಕಾಂಗ್ರೆಸ್ ಘೋಷಣೆ ಮಾಡಿದಂಥ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ನೋಡಿ ಆಹಾ, ಕಾಂಗ್ರೆಸ್ ಏನೋ ಭಾರಿ ಹೆಣ್ಮಕ್ಳ ಪರವಾಗಿ ಐತಿ ಅಂತ ತಪ್ಪು ತಿಳ್ಕೊಂಡಿದ್ರು. ಆದ್ರೆ ಈಗ ಹೆಣ್ಣು ಮಕ್ಕಳೇ, ಈಗರೆ ನಿಮಗೆ ಸರಿಯಾಗಿ ಅರ್ಥ ಆಗಿರಬಹುದು ಅಂತ ಅನ್ಕೋತೀನಿ. ಯಾಕಂದ್ರ ಮಹಿಳೆಯರು ಹೆಣ್ಣು ಮಕ್ಕಳು ಅಂದ್ರೆ ಏನ್ ತಿಳ್ಕೊಂಡಾರ ಇವ್ರು? ನಿಮಗ್ ಫ್ರೀ ಬಸ್ ಕೊಡ್ತೀವಿ, ಆರಾಮಾಗಿ ಓಡಾಡ್ರಿ, ನೆನಪಾದಾಗ ಗೃಹಲಕ್ಷ್ಮಿ ರೊಕ್ಕ ಕೊಡ್ತೀವಿ, ತಗೊಂಡ್ ಮಜಾ ಮಾಡ್ರಿ, ನಿಮ್ಗೆ ಯಾಕೆ ಬೇಕಿ ರಾಜಕೀಯ, ನಿಮ್ಗೆ ಯಾಕೆ ಬೇಕಿ ಅಧಿಕಾರ, ಇದೆಲ್ಲ ನಿಮ್ ಕೈಲಿ ಆಗೋದಿಲ್ಲ ಅನ್ನೋ ರೀತಿಲೇ ಇದು ಅರ್ಥ ಆಗಿಲ್ಲ ಏನ್ ಹೇಳ್ರಿ ನೀವು? ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಸಿಗಬೇಕಾಗಿದ್ದಂತಹ ರಾಜಕೀಯ ಅಧಿಕಾರದ ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ಹಿಂಗ ತಿರಸ್ಕರಿಸೈತಲ್ಲ, ಈ ಮಹಿಳಾ ವಿರೋಧಿ ಧೋರಣೆ ಮುಂದಿನ ಚುನಾವಣೆದಾಗ ಕಾಂಗ್ರೆಸ್ಸಿಗೆ ತಕ್ಕ ಪಾಠನ ಮಹಿಳೆಯರು ಕಲಿಸ್ಲಿಲ್ಲ ಅಂದ್ರ ಇದಕ್ಕೆ ಅರ್ಥ ಇರುವುದಿಲ್ಲ ಅಂತ ಹೇಳ್ತೀನಿ ನಾನು. ಆದ್ರ ಒಂದಂತೂ ನಂಬಿನಿ, ಯಾವಾಗ ಒಳ್ಳೇದಾಗಿಲ್ಲ ಅಂತಂದಾಗ ಈ ಮಸೂದೆ ಅಂಗೀಕಾರ ಆಗಿಲ್ಲ ಅಂತ ಹೇಳಿ ಇಲ್ಲಿಗೆ ಮುಗಿಯಲ್ಲ. ಕ್ಲೈಮ್ಯಾಕ್ಸ್ ಇನ್ನ ಬಂದಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋದನ್ನ ನಾನು ನಂಬುತ್ತೀನಿ. ಯಾಕಂದ್ರ ಈ ಬಿಜೆಪಿ ಕೇಂದ್ರ ಸರ್ಕಾರ ಮಾಡಿರುವಂತ ಎಲ್ಲಾ ಕೆಲಸಗಳನ್ನ ವಿರೋಧ ಪಕ್ಷ ಇಂಡಿ ಒಕ್ಕೂಟ ವಿರೋಧ ಮಾಡ್ಕೋತೇ ಬಂದೈತಿ. ಅದು ರಾಮ ಮಂದಿರ ನಿರ್ಮಾಣ ತಗೊಳ್ರಿ, ಸರ್ಜಿಕಲ್ ಸ್ಟ್ರೈಕ್ ತಗೊಳ್ರಿ, ವಾಯುದಾಳಿ ತಗೊಳ್ರಿ, ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ತಗೊಳ್ರಿ, ಅದು CAA ಆಕ್ಟ್ ಆಗಿರ್ಬಹುದು, ತ್ರಿವಳಿ ತಲಾಕ್ ಮಸೂದೆ ಆಗಿರಬಹುದು, ಆಪರೇಷನ್ ಸಿಂಧೂರನೂ ಆಗಿರಬಹುದು, ಅಷ್ಟೇ ಯಾಕ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಆಗಿರಬಹುದು, ಹೊಸ ಸಂಸತ್ ಭವನ ನಿರ್ಮಾಣ ಮಾಡಿದಾಗ ಆಗಿರಬಹುದು, ನಕ್ಸಲ್ ಚಟುವಟಿಕೆಯನ್ನ ಹತ್ತಿಕ್ಲಿಕ್ಕೆ ಹೋದಾಗ ಆಗಿರಬಹುದು, ಒಂದ ಎರಡ ಬಿಜೆಪಿ ಕೇಂದ್ರ ಸರ್ಕಾರ ಏನೆಲ್ಲಾ ಹೊಸದಾಗಿ ತಂದಿತ್ತು ಅದನ್ನೆಲ್ಲ ವಿರೋಧ ಮಾಡ್ಕೋತೇ ಬಂದದ ಕಾಂಗ್ರೆಸ್. ಇದೇನು ಹೊಸದಲ್ಲ, ಇದೆಲ್ಲ ಲಿಸ್ಟ್ ಸಮೇತ ಗೃಹ ಸಚಿವರಾದಂತಹ ಅಮಿತ್ ಶಾ, ಮೋಟಾ ಭಾಯ್ ರಾಹುಲ್ ಗಾಂಧಿ ಎದುರೇ ಹೇಳ್ಬಿಡ್ತಾರ. ಮುಲಾಜೆ ಇಲ್ಲ ಅವರಿಗೆ, ಯಾಕೆ ಇಟ್ಕೋಬೇಕು? इस सदन में से देश की महिलाओं को जो वादा किया था 23 में 33% आरक्षण का, इरिस्पेक्टिव ऑफ पार्टी, इरिस्पेक्टिव ऑफ मेंबर, पूरे सदन ने वादा किया था। इससे पीछे हट रहे मान्यवर, ये पहली बार नहीं हुई, ये 7 बानों में भी पीछे हट रहे, ट्रिपल तलाक में भी पीछे, और अब तक जितनी बार महिला आरक्षण आया वो पीछे हट। मान्यवर, मैं अभी भी हमारे नेता ने तो कहा कि भाई अंतरात्मा की आवाज से वोट करिए। ये अंतरात्मा की आवाज का नारा नरेंद्र मोदी जी का नहीं है, इंदिरा गांधी जी का है। मगर मोदी जी को थोड़ा समझ फेर हो गया। उस वक्त विरोध पक्ष में अटल जी, अडवाणी जी थे। यहाँ आत्मा ही नदारद है, अंतरात्मा कहाँ से लाना? मान्यवर, ये रूथलेस पॉलिटिक्स कर, महिलाओं को आरक्षण मिलेगा, इसका यश किसको मिलेगा? इसके लिए आप महिलाओं का आरक्षण लटका रहे हो। चुनाव में जहां जहां जाओगे इस देश की महिलाओं का आक्रोश आपको सहन करना पड़ेगा, फेस करना पड़ेगा, और रास्ता भी नहीं। ಅಷ್ಟೇ ಅಲ್ರಿ, ದೇವೇಗೌಡರು ಪ್ರಧಾನಿಯಾಗಿದ್ದಂತಹ ಟೈಮ್ನಾಗೂ ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸ್ಲಿಕ್ಕೆ ಹೋಗಿದ್ರು. ಅವಾಗ್ಲೂ ಹಿಂಗೆ ಕಾಂಗ್ರೆಸ್ ವಿರೋಧನೇ ಮಾಡಿತ್ತು. ಈಗ್ಲೂ ಅದೇ ರೀತಿ ಮಹಿಳಾ ವಿರೋಧಿ ಧೋರಣೆ ತೋರಿಸ್ಲಿಕ್ಕತ್ತದ. ಹಿಂಗಾಗಿ ಕಾಂಗ್ರೆಸ್ಸಿಗೆ ಇದು ದೊಡ್ಡ ಹೊಡೆತ ಆಗ್ತದ ಅಂತ ಹೇಳಿ JDS ನು ಅಭಿಪ್ರಾಯ ವ್ಯಕ್ತಪಡಿಸೈತಿ. I am really very happy that the implementation of the women's reservation bill is being advanced and the strength of the Lok Sabha is being expanded to accommodate the women of India. There is a reason for my happiness. It was my party, the Janata Dal, and my father, Shri H.D. Devegowda ji, as Chief Minister of Karnataka, who first conceived the idea of 33% reservation for women in state assemblies and parliament. This was in 1995. He wrote to the then Prime Minister, Shri P. Narasimha Rao ji, about it, and even created a small group of my party colleagues to meet leaders across party lines and canvass for his idea.
Sri Devegowdaji became the Prime Minister in 1996 and showed enormous courage and commitment to bring his idea of women's reservation to Parliament as the 81st constitutional amendment in September 1996. His effort was ahead of its time. However, the bill lapsed as he did not have the necessary political support to continue in government. He ran a complex 13-party coalition government, which fell. The Congress, which was supporting his government from outside at the time, did not tolerate any of his progressive measures and withdraw support. There is very little difference between the Congress party then and the Congress party now. It has remained obstructionist. The grand old party can never give up on its old ways. Divine play has played me in the cabinet of Honorable Prime Minister Sri Narendra Modi ji when this historic amendment is being passed. Besides the small fact that it fulfills Sri H.D. Devegowda's dream in his own lifetime, the even bigger achievement is that it fulfills the aspirations of the women of India and brings great joy to half of our nation's population. I thank the Prime Minister for advancing the implementation of this bill and for making all of us in his team a part of history. ಅಲ್ಲ ನನಗನ್ಸ್ಲಿಕ್ಕತ್ತದ ಮಹಿಳೆಯರ ಶಾಪ ಅವಾಗ್ಲೇ ತಟ್ಲಿಕ್ಕೆ ಶುರು ಆಗ್ಯದ, ಚಾಲು ಆಗ್ಯದ. ಯಾಕಂದ್ರೆ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷರ ಸ್ಥಿತಿ ಹೆಂಗದಂತ ನೋಡ್ಬೇಕು ನೀವು. ಈಗ ಒಂದೇ ಮಾತನ್ನ ಹೇಳ್ಬೇಕಂದ್ರೆ DKC ಇಸ್ ಇನ್ ಡೇಂಜರ್. 3 ವಿಷಯಗಳು ಹೇಳ್ತೀನಿ ಕೇಳ್ರಿ. ರಾಹುಲ್ ಗಾಂಧಿ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳಿದ್ದವರು ಸದ್ಗುರು. ಅವ್ರ ಜೊತೆ ಹೋಗಿ DKC ಅವರ ಭೇಟಿಯಾಗಿ ಮಸ್ತ್ ಫೋಟೋ ತೆಗೆಸ್ಕೋತಾರ. ಇನ್ನು ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಂದ್ರು, ಪ್ರಯಾಗರಾಜ್ನಾಗ ಮುಳುಗೆದ್ರ ಬಡತನ ನಿರ್ಮೂಲನೆ ಆಗ್ತದೇನೋ ಅಂತ ಪ್ರಶ್ನೆ ಮಾಡಿದ್ರು. ಅದೇ ಟೈಮ್ನಾಗ DK ಶಿವಕುಮಾರ್ ಅವರು ಪ್ರಯಾಗರಾಜ್ಗೆ ಹೋಗಿ ಯೋಗಿ ಆದಿತ್ಯನಾಥ್ ಅವರು ಮಾಡಿದಂಥ ವ್ಯವಸ್ಥೆ ಎಲ್ಲ ಭಾರಿ ಚಂದ ಅದ ಅಂತ ಹೇಳಿ ಹೊಗಳಿ ಬಿಟ್ರು. ಹೌದಾ? ಇನ್ನು 3ನೇದಾಗಿ ಅಂಬಾನಿ ಕುಟುಂಬದ ಮದುವೆ ಇನ್ವಿಟೇಷನ್ ಅನ್ನ ರಾಹುಲ್ ಗಾಂಧಿ ತಗೊಳಕ್ಕೆ ತಯಾರಿರ್ಲಿಲ್ಲ. ಅಂಥದ್ರಾಗ DKC ಅವರು ಲಗ್ನಕ್ಕೆ ಹೋಗಿ ಫೋಟೋ ತೆಗೆಸ್ಕೊಂಡು ಬಂದ್ರು. ನೋಡ್ರಿ, ಇಷ್ಟೆಲ್ಲಾ ವ್ಯಾಲಿಡ್ ಪಾಯಿಂಟ್ ಗಳನ್ನ ನಾ ಹೇಳಲಿಕ್ಕತ್ತಿಲ್ರಪ್ಪ. ಇಷ್ಟೆಲ್ಲಾ ಗಮನದಾಗಿಟ್ಕೊಂಡು ಹೈಕಮಾಂಡ್ ಕ್ರಮ ತಗೋಬೇಕು ಅಂತ ಹೇಳಿ ವಾದ ಮಾಡ್ಲಿಕ್ಕತ್ತಿರೋರು KN ರಾಜಣ್ಣ. ನಾನು ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮ ಮುಂದೆನೆ ಹೇಳಿದ್ದೀನಿ. ಈ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಐ ಡೋಂಟ್ ನೋ ಅಂತ ಹೇಳೋ ಅಂತವನ ಒಬ್ಬ ಮಹಾಶಯನ ಜೊತೆ ಹೋಗಿ ಡಯಾಸ್ ಹಂಚ್ಕೊಂಡ್ರೆ ಅದು ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ಪ್ರಯಾಗರಾಜಕ್ಕೆ ಹೋಗಿ ಆ ನದಿಲಿ ನಾವು ಮುಳುಗ್ಬಿಟ್ರೆ ಹಮಾರ ಗರೀಬಿ ಚಲೆ ಜಾತಾ ಕ್ಯಾ ಅಂತ ಹೇಳಿದ್ರು ಇಲ್ವಾ? AICC ಅಧ್ಯಕ್ಷ ಹೇಳಿದ್ರು. ಅಲ್ಲೋಗಿ ಇವರು ಯಾರು ಏನ್ ಬೇಕಾದ್ರೂ ಭಕ್ತಿ ತೋರಿಸ್ತಿದ್ರು, ನಮ್ದೇನು ಅಡ್ಡಿ ಇಲ್ಲ ತೋರಿಸೋರಿಗೆ. ಆದ್ರೆ ಅಲ್ಲಿ ಹೋಗಿ ಎಲ್ಲ ಮಾಡ್ಕೊಂಡು ಆದಿತ್ಯನಾಥ್ ಯೋಗಿ ಅವರು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ಬರ್ತಾರೆ. ಹೌದಲ್ವಾ? ಇವರು ಅಂಬಾನಿ ಮದುವೆಗೆ ರಾಹುಲ್ ಗಾಂಧಿ ಅವರು ಅವ್ರ ಇನ್ವಿಟೇಷನ್ ಇಸ್ಕೊಳ್ಳೋದಿಲ್ಲ ಅಂತ ಮದುವೆಗೆ ಎಲ್ಲ ಹೋಗಿ ಬರ್ತಾರೆ. ನಾನು ಈ ಸಂಗತಿಗಳನ್ನ ಪಕ್ಷದಲ್ಲಿ ಗಮನಿಸಬೇಕು ಅಂತೇಳಿ ಹೇಳ್ತೀನಿ. ರಾಜಣ್ಣ ಅವರು ಹೇಳಿದ ಪಾಯಿಂಟ್ಗಳೇನೋ ವ್ಯಾಲಿಡ್ ಆಗ್ಯದ, ಸರಿ ಆಗ್ಯದ. ಆದ್ರ ತಮ್ಮ ವಿರುದ್ಧ ಕ್ರಮ ತಗೊಂಡಿದ್ದಕ್ಕ ತಮಗೆ ಗೊತ್ತಾಗ್ಲಾರ್ದಂಗ ಕಾಂಗ್ರೆಸ್ಸಿನ ಮಾನ ಮೂರ್ಖಾಸಿ ಹರಾಜ್ ಹಾಕ್ಲಿಕತ್ತಾರ. ಬಿಡ್ರಿ, ಈಗ ಅಕಸ್ಮಾತ್ ರಾಜಣ್ಣ ಅವರ ಮಾತು ಕೇಳಿನೇ ಹೈಕಮಾಂಡ್ ಕ್ರಮ ತಗೊಂಡ್ರ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ಪರಿಸ್ಥಿತಿ ಏನಾಗಬಾರ್ದು. ಇನ್ನು ರಾಷ್ಟ್ರಾಧ್ಯಕ್ಷರ ಪರಿಸ್ಥಿತಿ ಅವ್ರದೇನಷ್ಟು ವಿಭಿನ್ನವಾಗಿಲ್ರಪ್ಪ. ಪಾಪ ನೋಡ್ರಿ, ಈ ವಯಸ್ಸಿನಾಗ ಅವರು ಸಂಸತ್ತಿಗೆ ಬರ್ಬೇಕಾಗ್ಯದ. ಪಕ್ಷದ ರಾಷ್ಟ್ರಾಧ್ಯಕ್ಷರು ಇವರು. ಅವ್ರಿಗೆ ಬರ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಯಾರೇ ಬೇಕು. ಮುಂದೆ ಯಾರು ಬರ್ಲಿಲ್ಲ, ಅವ್ರ ಪಕ್ಷದವ್ರು ಬರ್ಲಿಲ್ಲ, ಅವ್ರ ದೋಸ್ತಗಳು ಬರ್ಲಿಲ್ಲ, ಬಿಜೆಪಿಯವರೇ ಬರ್ಬೇಕಾಯ್ತು. JP ನಡ್ಡಾ ಅವರು ಕೈ ಹಿಡಿದು ಕರ್ಕೊಂಡು ಬಂದಿದ್ದನ್ನ ನೋಡಿ ಮನಸ್ಸಿಗೆ ಮುಟ್ಟು ಬಿಡ್ತು ನೋಡ್ರಿ. ಯಾಕಂದ್ರೆ ಹೇಳ್ತೀನಿ ಕೇಳ್ರಿ ನೀವು, ಅವರಿಗೆ ಕೈ ಹಿಡಿದು ನಡೆಸುವಾಗ ಪಕ್ಷ ನೋಡ್ಲಿಲ್ಲ, ಸಿದ್ಧಾಂತ ನೋಡ್ಲಿಲ್ಲ, ಅವರ ವಯಸ್ಸಿಗೆ, ಅವರ ಸ್ಥಾನಕ್ಕೆ, ಮಾನವೀಯತೆಗೆ ಬೆಲೆ ಕೊಡ್ತಾರಲ್ಲ, ಅದು RSS ಗುಣ ಅಂದ್ರ.
ಆಕ್ಚುಲಿ ಕಾಂಗ್ರೆಸ್ ಪಕ್ಷಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮ್ಯಾಲ ಏನಂತ ಪ್ರೀತಿ ಕಿಮ್ಮತ್ ಏನಿಲ್ಲ ಬಿಡ್ರಿ. ಸುಮ್ನ ಒಬ್ಬ ದಲಿತ ನಾಯಕನನ್ನ ರಾಷ್ಟ್ರೀಯ ಅಧ್ಯಕ್ಷನನ್ನಾಗಿ ಮಾಡೀವಿ ಅಂತ ತೋರಿಸ್ಕೊಳ್ಳಕ್ ಆ ಸ್ಥಾನದಾಗ ಅವರು ಕುಂದ್ರಸಾರ ಅಷ್ಟೇ. ಅಷ್ಟು ಬಿಟ್ರೆ ಮತ್ತೇನೂ ಇಲ್ಲ. ಯಾಕಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಯಾವ ತರ ನಡ್ಸ್ಕೋತಾರ ಅನ್ನೋದು ಇಡೀ ಜಗತ್ತೇ ನೋಡ್ಬಿಟ್ಟೈತಿ, ಸಾರ್ವಜನಿಕವಾಗಿ ಗೊತ್ತಾಗ್ಯದ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.